ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಹೇಳಿ ನಾನಂತೂ ಸೂಪರ್ ಆಗಿದ್ದೀನಿ. ಏನಪ್ಪ ಅಂದರೆ ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಿಚನ್ ಕ್ಲೀನಿಂಗ್ ಇತ್ತು, ಸೊ ಕ್ಲೀನಿಂಗ್ ಮಾಡೋಣ, ಹಾಗೆ ನಿಮಗೂ ಒಂದು ಸ್ವಲ್ಪ ಟಿಪ್ಸ್ ಹೇಳೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಫಸ್ಟು ಇವಾಗ ನಿಂಬೆಹಣ್ಣು ಹೆಚ್ಚ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇವತ್ತು ಈ ವ್ಲಾಗ್ ನಾನು ಇವತ್ತು ಮಂಗಳವಾರ ಮಾಡ್ತಾ ಇರೋದು. ಸೊ ಮಂಗಳವಾರ ನಾನು ಸಾಮಾನ್ಯವಾಗಿ ನಿಂಬೆಹಣ್ಣು ದೀಪ ಹಚ್ತೀನಿ ದುರ್ಗಾ ಮಾತಾಗೆ. ಏನಕ್ಕೆ ಹೇಗೆ ಹಚ್ಬೋದಾ ಏನು ಕತೆ ಅಂತ ಪೂರ್ತಿ ನಾನು ಒಂದು ವ್ಲಾಗಲ್ಲಿ ಅದಕ್ಕಂತಲೇ ಒಂದು ವ್ಲಾಗ್ ಮಾಡಿದ್ದೀನಿ. ಸೊ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಅದ್ರಲ್ಲಿ ಪೂರ್ತಿ ಹೇಳಿದ್ದೀನಿ. ನಿಂಬೆಹಣ್ಣು ದೀಪ ಹಚ್ಚೋದು ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ಡೀಟೇಲಾಗಿ ಆ ವ್ಲಾಗಲ್ಲಿ ಹೇಳಿದ್ದೀನಿ. ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ. ಸೊ ಬನ್ನಿ ಹಾಗೆ ಕೆಲಸ ಮಾಡಿಕೊಂಡು ಮಾತಾಡೋಣ. ನನ್ನ ವ್ಲಾಗ್ಸಲ್ಲೂ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿದ್ದೀನಿ, ಮತ್ತು ನೀವು ಕೇಳಿರ್ತೀರ, ಬೇರೆ ಕಡೆ ಎಲ್ಲಾದರೂ ಕೇಳಿರ್ತೀರ, ನೋಡಿರ್ತೀರ. ಮ್ಯಾನಿಫೆಸ್ಟೇಷನ್ ಮೇಲೆ ಎಷ್ಟೊಂದು ವೀಡಿಯೋಸ್ ನಡೀತಾ ಇರುತ್ತೆ, ಎಷ್ಟೊಂದು ಜನ ವರ್ಕ್ಶಾಪ್ಸು ಅದು ಇದು ತೊಗೋತಾನೆ ಇರ್ತಾರೆ. ಸೊ ಬೇಸಿಕಲಿ ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ ನೋಡಿರ್ತೀರ, ಕೇಳಿರ್ತೀರ, ಆ್ಯಂಡ್ ಅದನ್ನು ಮಾಡ್ತಾನೂ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಅಂದರೆ ಇವಾಗ ಒಂದು ಮೇಜರ್ ಮಿಸ್ಟೇಕ್, ಅಂದರೆ ಮೇಯ್ನಾಗಿ ಒಂದು ಮಿಸ್ಟೇಕ್ ಏನು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಅಂದರೆ ಅದು ಡೆಸ್ಪರೇಷನ್ ಅಂದರೆ ಇವಾಗ ನಾವೇನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ಅದ್ರ ಬಗ್ಗೆನೇ ತುಂಬ ಆಸೆ ಇಟ್ಕೊಳ್ಳೋದು. ಅಯ್ಯೋ ಯಾವಾಗ ಆಗುತ್ತೆ, ಹೇಗೆ ಆಗುತ್ತೆ, ಇದು ಆಗುತ್ತಾ ಆಗಲ್ವಾ, ಬೇಗ ಆಗಲಿ ಅಂತ ಅದ್ರ ಬಗ್ಗೆನೇ ತುಂಬ ಯೋಚನೆ ಮಾಡಿ ತುಂಬ ಆಸೆ ಮಾಡ್ಕೊಳ್ಳೋದೇ ಡೆಸ್ಪರೇಷನ್ ಅಂತ ಹೇಳ್ತೀವಿ. ಸೊ ಈ ಥರದ್ದು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೇಕಾದ್ರೆ. ನೀವು ಡೆಸ್ಪರೇಷನ್ ಇದ್ದಷ್ಟು ನಿಮ್ಮ ಮ್ಯಾನಿಫೆಸ್ಟೇಷನಿನ ಮುಂದೆ ಹೋಗುತ್ತೆ, ಆ್ಯಂಡ್ ಮ್ಯಾನಿಫೆಸ್ಟೇಷನ್ಗೆ ಒಂದು ಆಬ್ಸ್ಟಕಲ್ ಆಗಿಬಿಡುತ್ತೆ, ಒಂದು ಅಡಚಣೆ ಆಗಿಬಿಡುತ್ತೆ. ನಮ್ಮ ಡೇ ಟು ಡೇ ಜೀವನದಲ್ಲಿ ಎಷ್ಟೊಂದು ಈ ಥರ ನಡೀತಾನೆ ಇರುತ್ತೆ. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ, ಒಂದು ಹೂವಿನ ಬಗ್ಗೆ. ಈಗ ದಿನ ಹೂ ಮಾರೋರು ಹೋಗ್ತಾ ಇರ್ತಾರೆ, ಅಥವಾ ನಾವು ಅಲ್ಲಿ ಹೋದಾಗ ಎಲ್ಲೋ ಹೂಗಳು ಕಾಣಿಸ್ತಾನೆ ಇರುತ್ತೆ, ಬಟ್ ಆ ಟೈಮಲ್ಲಿ ನಮಗೇನು ಬೇಕಾಗಿರಲ್ಲ, ಅದಕ್ಕೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಾವು ಎಲ್ಲಿ ನೋಡಿದ್ರೂ ಹೂ ಕಾಣಿಸ್ತಾ ಇರುತ್ತೆ, ಒಂದು ಕ್ಯಾಶುವಲ್ ಇದು ಅಂತ ಅನಿಸುತ್ತೆ. ಬಟ್ ಯಾವಾಗ ನಮಗೆ ಯಾವತ್ತಿನ ದಿವಸ ನಮಗೆ ನಿಜವಾಗ್ಲೂ ಹೂ ಬೇಕು ಅಂತ ಅನಿಸುತ್ತೋ ಅವತ್ತಿನ ದಿನ ನೀವು ನೋಡಿ, ಹೂ ಮಾರೋರು ಹೋಗಲ್ಲ, ಇಲ್ಲ ಅಂಗಡಿ ಮುಚ್ಚಿರುತ್ತೆ, ನಾವು ಎಷ್ಟು ಹುಡುಕ್ತೀವಿ ಸಿಗೋದೇ ಇಲ್ಲ, ಎಲ್ಲೆಲ್ಲ ಹುಡ್ಕೊಂಡು ಹೋಗ್ತೀವಿ ಆದರೂ ಸಿಗಲ್ಲ, ಯಾಕಂದರೆ ನಾವು ಅಷ್ಟು ಬೇಕಾಗಿರುತ್ತೆ ನಮಗೆ. ಇನ್ನೊಂದು ಏನಪ್ಪ ಅಂದರೆ ರೀಸೆಂಟಾಗಿ ಕೋಲ್ಡ್ ಆಗಿತ್ತು ಅಂತ ನಾನು ಮೆಡಿಸಿನ್ಸ್ ಇಲ್ಲಿ ಕಿಚನಲ್ಲೇ ಇಟ್ಬಿಟ್ಟಿದ್ದೀನಿ. ಮೆಡಿಸಿನ್ಸ್ ಹಾಕಿದ್ದೆ ನನ್ನ ಮಕ್ಕಳಿಗೆ, ಮೆಡಿಸಿನ್ಸ್ ಇಲ್ಲೇ ಕಿಚನಲ್ಲೇ ಹಾಕಿಟ್ಟಿದ್ದೀನಿ. ಏನು ಗೊತ್ತಾ, ಸೊ ವಾಸ್ತು ಪ್ರಕಾರ ಮೆಡಿಸಿನ್ಸ್ನ ಕಿಚನಲ್ಲಿ ಯಾವತ್ತೂ ಇಡಕ್ಕೆ ಹೋಗಬಾರ್ದು. ಬಿಕಾಸ್ ಕಿಚನ್ ಈಸ್ ಅ ಪ್ಲೇಸ್ ವೇರ್ ವಿ ಈಟ್ ಅಲ್ವಾ, ನಾವು ತಿಂತೀವಲ್ವಾ. ಸೊ ನೀವು ಮೆಡಿಸಿನ್ಸ್ನ ಕಿಚನಲ್ಲಿ ಇಟ್ಟರೆ ನೀವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ಕೋತೀರ. ಸೊ ಯಾವಾಗಲೂ ನಿಮಗೆ ಹುಷಾರು ತಪ್ತಾ ಇರುತ್ತೆ, ನೀವು ಮೆಡಿಸಿನ್ಸ್ ತಿಂತಾನೆ ಇರ್ತೀರ. ಸೊ ಮೆಡಿಸಿನ್ಸ್ನ ಯಾವತ್ತೂ ಕಿಚನಲ್ಲಿ ಇಡಕ್ಕೆ ಹೋಗಬೇಡಿ. ನಾನು ಸಾಮಾನ್ಯವಾಗಿ ಇಡಲ್ಲ, ನನಗೆ ಕ್ಲೀನ್ ಮಾಡಬೇಕು ತೆಗಿಬೇಕು ಅಂತ ಏನೋ ಒಂದು ಕೆಲಸಗಳು ಬರ್ತಾನೆ ಇತ್ತು, ಮಾಡೋಕ್ಕೆ ಆಗಲಿಲ್ಲ. ಸೊ ಇವತ್ತು ಫೈನಲಿ ಹಾಗೆ ಕ್ಲೀನಿಂಗ್ ಇದೆಯಲ್ಲ ಹಾಗೆ ತೆಗೆದು ಬಿಡೋಣ ಅಂತ ಎಲ್ಲ ಮೆಡಿಸಿನ್ಸು ತೆಗಿತಾ ಇದ್ದೀನಿ. ಸೊ ನೀವು ಯಾರಾದರೂ ಕಿಚನಲ್ಲಿ ಮೆಡಿಸಿನ್ ಇಡೋ ಅಭ್ಯಾಸ ಇದ್ದರೆ ಈಗಲೇ ತೆಗೆದುಬಿಟ್ಟು ಬೇರೆ ಕಡೆ ಇಟ್ಕೊಳ್ಳಿ, ಇಲ್ಲ ಕಬರ್ಡಲ್ಲಿ ಇಟ್ಕೊಳ್ಳಿ, ಯಾವ್ದಾದ್ರು ಬಾಕ್ಸಲ್ಲಿ ಇಟ್ಬಿಟ್ಟು ಕಿಚನ್ ಬಿಟ್ಟು ಬೇರೆ ಎಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ. ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಾದರೂ ವರ್ಕ್ ಆಗ್ತಾಯಿಲ್ಲ, ಒಂಚೂರು ಮುಂದೆ ಹೋಗ್ತಾ ಇಲ್ವಲ್ಲ, ಯಾಕೆ ಅಂತ ನಿಮಗೆ ಅನಿಸಿದ್ರೆ ಫಸ್ಟು ನಿಮ್ಮ ಬ್ಲಾಕೇಜ್ನ ಇದನ್ನು ರಿಮೂವ್ ಮಾಡಿ. ಅದೇನೆಂದರೆ ಡೆಸ್ಪರೇಷನ್. ಸೊ ಅದನ್ನ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆ ಯಾವಾಗ ಹೇಗೆ ಅಂತ. ನಿಮ್ದು ಏನು ಮ್ಯಾನಿಫೆಸ್ಟೇಷನ್ ಇದೆಯೋ ಅದು ಮಾಡ್ಕೊಳ್ಳಿ, ನಿಮ್ಮ ಪ್ರಯತ್ನ ಏನಿದೆಯೋ ಅದನ್ನು ಮಾಡಿ, ಇನ್ನು ಮಿಕ್ಕಿದ್ದು ದೇವರಿಗೆ ಬಿಟ್ಬಿಡಿ. ಎಷ್ಟೊಂದು ಜನ ಗೊತ್ತಿರಲ್ಲ ದಟ್ ಮ್ಯಾನಿಫೆಸ್ಟೇಷನಲ್ಲಿ ಏನು ಅಂದ್ಕೊಂಡು ಬಿಟ್ಟಿರ್ತಾರೆ ಅಂದರೆ ಮ್ಯಾನಿಫೆಸ್ಟೇಷನ್ನ ನಾವು ಅನ್ಕೋತಾನೆ ಇರಬೇಕು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರಬೇಕು, ಆವಾಗಲೇ ಆಗುತ್ತೆ ಅಂತ. ಬಟ್ ಏನಂದರೆ ಒಂದು ವ್ಯತ್ಯಾಸ ಇದೆ. ಹೌದು, ಒಳ್ಳೆಯದನ್ನು ಯೋಚನೆ ಮಾಡಬೇಕು, ಯಾವಾಗಲೂ ಡ್ರೀಮ್ಸ್ನ ದೊಡ್ಡದಾಗಿ ಇಟ್ಕೊಂಡು ಯೋಚನೆ ಮಾಡಬೇಕು, ಅದು ನಿಜ. ಬಟ್ ಅದು ಯಾವಾಗಾಗುತ್ತೆ, ಹೇಗಾಗುತ್ತೆ, ಅಯ್ಯೋ ಆಗಲಿ ಅಂತ ಆ ಥರ ಅಂದ್ಕೊಳ್ಳೋಕ್ಕೂ ಮತ್ತು ಒಳ್ಳೆಯದನ್ನು ಸುಮ್ಮನೆ ಯೋಚನೆ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ನಂದೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ನಾನೀಗ 2 ವರ್ಷದ ಹಿಂದೆ ತಿರುಪತಿ ಹೋಗಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ. ಬಿಕಾಸ್ ಯಾವುದೇ ದೇವ್ರ ಜಾಗ ಆಗಲಿ ಟೈಮ್ ಬರಬೇಕು, ಆವಾಗಲೇ ಹೋಗೋಕ್ಕಾಗೋದು. ಆ್ಯಂಡ್ ಅದರಲ್ಲೂ ತಿರುಪತಿ ಅಂತೂ ಅಷ್ಟು ಈಸಿಯಾಗಿ ಹೋಗೋಕ್ಕೆ ಆಗೋಲ್ಲ, ಇದು ನನ್ನ ನಂಬಿಕೆ. ಸೊ ನಾನು 2 ವರ್ಷದ ಹಿಂದೆ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೆ. ಅವಾಗ ತುಂಬ ಅನ್ಕೋತಾಯಿದ್ದೆ ಯಾವಾಗ ಅಂತ, ಬಟ್ ಹೋಗೋಕ್ಕೆ ಆಗ್ತಾಯಿರಲಿಲ್ಲ, ಏನೋ ಒಂದು ಆಬ್ಸ್ಟಕಲ್ಸ್ ಬರೋದು, ಅಥವಾ ಬುಕ್ ಮಾಡಿದ್ರು ಕ್ಯಾನ್ಸಲ್ ಮಾಡಿದ್ವಿ. ಆಮೇಲೆ ನಾನು ಅಂದ್ಕೊಂಡೆ ಇಲ್ಲ, ಮ್ಯಾನಿಫೆಸ್ಟೇಷನಲ್ಲಿ ನಾವು
ತಲೆ ಕೆಡಿಸ್ಕೋಬಾರ್ದು ಅಂತ. ಸೊ ಅದಾದಮೇಲೆ ನಾನು ಬಿಟ್ಟುಬಿಟ್ಟೆ, ಯಾವಾಗ ದೇವ್ರದ್ದು ಇದೆಯೋ ಹೋಗೋದು ಆವಾಗಲೇ ನಾವು ಹೋಗ್ತೀವಿ ಅಂತ ಅಂದ್ಕೊಂಡು ಬಿಟ್ಬಿಟ್ಟೆ. ಕೊನೆಗೂ ತುಂಬ ಸಡನ್ನಾಗಿ ಹೋದ ವರ್ಷ ನನ್ನ ಮಗಳು 1 ವರ್ಷ ಇದ್ದಾಗ ನಾವು ಹೋದ್ವಿ. ಆ್ಯಂಡ್ ಅದು ಎಂಥ ಸಡನ್ ಪ್ಲ್ಯಾನ್ ಅಂದರೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ, ಏನೂ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಓಕೆ ನಾವು ಹೋಗ್ತೀವಿ ಅಂತ. ಸೊ ದಿಸ್ ಈಸ್ ಹೌ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ನಾವು ಯಾವಾಗ ಅಂದ್ಕೊಂಡಿರಲ್ವೋ ಆವಾಗಲೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗೋದು, ನಿಮ್ಮ ಮ್ಯಾನಿಫೆಸ್ಟೇಷನ್ ರಿಸಲ್ಟ್ಸ್ ಬರೋದು. ಯಾವಾಗ ನೀವು ಅನ್ಕೋತಾ ಇರ್ತೀರೋ ಇವಾಗ ಆಗುತ್ತೆ ಆವಾಗ ಖಂಡಿತ ಆಗೋಲ್ಲ. ಯಾವಾಗ ನೀವು ತಲೆನೇ ಕೆಡಿಸ್ಕೊಳ್ಳಲ್ಲ, ಅದ್ರ ಬಗ್ಗೆ ಮರೆತು ಬಿಟ್ಟಿರ್ತೀರ, ಆವಾಗ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ನಿಜ ಆಗುತ್ತೆ. ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗಿಬಿಡತ್ತೆ. ಸೊ ಅದಕ್ಕೆ ಯಾವಾಗ ಕ್ಲೀನ್ ಮಾಡಬೇಕು ಅಂತ ಅನಿಸ್ದೆ ಒಂದು 10 ನಿಮಿಷ ಸಿಕ್ಕಿದ್ರು ಟೈಮು ಕ್ಲೀನ್ ಮಾಡ್ಕೊಂಡು ಬಿಡೋದು. ಬಿಕಾಸ್ ಎಲ್ಲ ಒಂದೇ ದಿವಸಕ್ಕೆ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಮೊನ್ನೆ ಅಲ್ಲ ಅಂದರೆ ಒಂದು 2-3 ವಾರದ ಹಿಂದೆ ಮಾಡಿದ್ದೆ ನಮ್ದು ಇನ್ನೊಂದು ರೂಮು. ನಾನು ಅದನ್ನು ವ್ಲಾಗಲ್ಲಿ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೀವು ಚೆಕ್ ಮಾಡಿ. ಸೊ ಇಡೀ ರೂಮ್ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಸೊ ಒಂದೇಟಿಗೆ ಆ ಥರ ಇಟ್ಕೊಳ್ಳೋದು ಕಷ್ಟ. ಬಟ್ ಒಂದೊಂದು ಸರ್ತಿ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂದರೆ ಹಂಗೆ ಮಾಡಲೇಬೇಕು. ಬಟ್ ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಅವಾಗ ಒಂಚೂರೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ. ಮಲ್ಕೊಂಡಿದ್ದಾಳೆ, ಅದಕ್ಕೆ ನೋಡಿದೆ. ಏನು ಗೊತ್ತಾ, ಅವಳೊಂದು ಸ್ವಲ್ಪ ಸೌಂಡ್ ಆದ್ರೂ ಎದ್ಬಿಡ್ತಾಳೆ. ಅವಳು ನನ್ನ ಮಗನೂ ಹಂಗೆ ಐತೆ ಚಿಕ್ಕವನಿದ್ದಾಗ. ಬಟ್ ಒಬ್ಬೊಬ್ಬರು ಮಕ್ಕಳು ಎಷ್ಟು ಚೆನ್ನಾಗಿ ಮಲ್ಕೋತಾರೆ. ನೀವು ಹೇಳಿ ನಿಮ್ಮ ಮಕ್ಕಳು ಹೇಗೆ ಅಂತ. ಸೊ ನಮ್ಮ ಮಕ್ಕಳಂತೂ ಒಂದು ಸ್ವಲ್ಪ ಸೌಂಡ್ ಆದರೆ ಸಾಕು ಎದ್ಬಿಡ್ತಾರೆ. ಅದಕ್ಕೆ ನಾನು ಎಷ್ಟು ನಿಧಾನಕ್ಕೆ ಮಾತಾಡ್ತೀನಿ, ಎಲ್ಲ ನಿಧಾನಕ್ಕೆ ಕೆಲಸ ಮಾಡ್ಕೋತೀನಿ, ಏನೂ ಸೌಂಡ್ ಆಗದೆ ಇರೋ ಹಾಗೆ. ಸೊ ಬನ್ನಿ, ನನಗೆ ಆ್ಯಕ್ಚುಲಿ ಇವತ್ತೊಂದು ರೀಡಿಂಗ್ ಇದೆ. ಅವ್ರು ನಮ್ಮದು ಹಳೆ ಕ್ಲೈಂಟೇನೆ. ನಂದೊಂದು ಟ್ಯಾರೋ ಸೆಷನ್ ಇದೆ. ಸೊ ಟ್ಯಾರೋ ಸೆಷನ್ ಮುಗಿಸ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊತ್ತಲ್ಲೇ ಇದೆ. ಸೊ ಪ್ರಿಪೇರ್ ಮಾಡಬೇಕು, ಕಾರ್ಡ್ಸ್ನ ಚಾರ್ಜಿಂಗ್ ಇಡಬೇಕು, ಕ್ಲೆನ್ಸಿಂಗ್ ಮಾಡಬೇಕು ಆ್ಯಂಡ್ ಟ್ಯಾರೋ ಸೆಷನ್ ಮಾಡಬೇಕು. ಒನ್ ಆಫ್ ದ ಮೋಸ್ಟ್ ಆಸ್ಡ್ ಕ್ವೆಶನ್ ಯೂಶಲಿ ನಮ್ಮ ಟ್ಯಾರೋ ಸೆಷನಲ್ಲಿ ಅಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್. ಸೊ ನೀವು ಥಂಬ್ನೇಲ್ ನೋಡಿರೋ ಹಾಗೆ ನಾನು ನನ್ನ ಕ್ಲೈಂಟ್ಸಿಗೆ ಕೆಲವೊಂದಷ್ಟು ಟಿಪ್ಸ್, ರಿಚುವಲ್ಸ್ ಹೇಳ್ತೀನಿ. ಆವಾಗ ಅಂದ್ಕೊಂಡೆ ಯಾಕೆ ಯೂಟ್ಯೂಬಲ್ಲೂ ಶೇರ್ ಮಾಡಬಾರ್ದು ಅಂತ. ಸೊ ನಾನು ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಏನೇ ಇವಾಗ ಹೇಳ್ತೀನಿ, ರಿಚುವಲ್ಸ್ ಆಗಲಿ ಟಿಪ್ಸ್ ಆಗಲಿ, ಇದು ಯಾವುದು ಮೆಡಿಕಲ್ ಅಡ್ವೈಸಸ್ ಆಗಲಿ ಮೆಡಿಸಿನ್ ಆಗಲಿ ಇದು ಯಾವುದು ರೀಪ್ಲೇಸ್ ಮಾಡಲ್ಲ. ನೀವೇನು ಮೆಡಿಸಿನ್ಸ್ ತೊಗೋತಿದ್ದೀರಾ, ಡಾಕ್ಟರ್ ಕನ್ಸಲ್ಟೇಷನ್ ತೊಗೋತಾ ಇದ್ದೀರಾ, ಅದ್ರ ಜೊತೆಗೆ ಇದು ಸೈಡ್ ಒಂದು ಸಪೋರ್ಟಿವ್ ಎನರ್ಜಿ ಥರ ಮಾಡ್ಕೋಬೇಕು. ಸಕ್ಸಸ್ಫುಲ್ ಪ್ರೆಗ್ನೆನ್ಸಿಗೆ ಸೊ ಒಳ್ಳೆ ಫುಡ್ಡು, ವಾಟರು ಮತ್ತು ಎಕ್ಸಸೈಸ್ ಜೊತೆಗೆ ನೀವೇನು ಮಾಡ್ಬೋದು ಅಂದರೆ ದುರ್ಗಮ್ಮದು ಫೋಟೋ ಅಥವಾ ಸ್ಟ್ಯಾಚ್ಯೂ ತೊಗೊಂಡು ಒಂದು ಗ್ರೀನ್ ಕ್ಯಾಂಡಲ್ ಹಚ್ಚಿ. ಗ್ರೀನ್ ಅಂದರೆ ಹೀಲಿಂಗ್, ರೆಪ್ರೆಸೆಂಟ್ಸ್ ಹೀಲಿಂಗ್. ಸೊ ಕ್ಯಾಂಡಲ್ ಬೇಡ ಅಂದರೆ ದೀಪನೂ ಹಚ್ಬೋದು, ನಾರ್ಮಲ್ ಎಣ್ಣೆ ದೀಪ ಕೂಡ ಹಚ್ಚಿ ನಿಮ್ಮದು ಬೇಡಿಕೆ ಏನಿದೆಯೋ ದಿನ ಹಚ್ಕೊಂಡು ಹೋಗಿ ಕನ್ಸೀವ್ ಆಗೋ ತನಕ. ಸೊ ಸೆಕೆಂಡ್ ಬಂದು ಮದರ್ ಮೇರಿ ಅಂತ ಒಬ್ಬರಿದ್ದಾರೆ ಗಾಡೆಸ್ಸು. ಸೊ ಮದರ್ ಮೇರಿ ಫೋಟೋನು ಇಟ್ಕೊಂಡು ಸೇಮ್ ಇದೇ ಥರ ಗ್ರೀನ್ ಕ್ಯಾಂಡಲ್ ಅಥವಾ ಎಣ್ಣೆ ದೀಪ. ಥರ್ಡ್ ಬಂದು ಸಂತಾನ ಲಕ್ಷ್ಮಿ ಅಂತ. ಸೊ ಸಂತಾನ ಲಕ್ಷ್ಮಿ ಬಂದು ಅಷ್ಟಲಕ್ಷ್ಮಿದಲ್ಲಿ ಒನ್ ಆಫ್ ದ ಫಾರ್ಮ್ ಸಂತಾನ ಲಕ್ಷ್ಮಿ ಅಂತ. ಅವ್ರದ್ದು ವಿಗ್ರಹ ಅಥವಾ ಫೋಟೋ ಇಟ್ಟು ಸೇಮ್ ಪ್ರೊಸೀಜರ್. ಇಲ್ಲ ಗ್ರೀನ್ ಕ್ಯಾಂಡಲ್ ಆದರೂ ಹಚ್ಬೋದು ಅಥವಾ ಬೇಡ ಅಂದರೆ ಎಣ್ಣೆ ದೀಪನೂ ಹಚ್ಬೋದು. ಸೊ ಇದು 3 ರಿಚುವಲ್ಸ್ ದಿನ ಮಾಡಿ ಕನ್ಸೀವ್ ಆಗೋ ತನಕ. ಸೊ ನೆಕ್ಸ್ಟ್ ಬಂದು ಸಂತಾನ್ ಗೋಪಾಲ ಮಂತ್ರ ಅಂತ. ಇದು ಚಿಕ್ಕ ಪುಟ್ಟ ಕೃಷ್ಣನ ಮಂತ್ರ. ನೀವು ಯೂಟ್ಯೂಬಲ್ಲಿ ಸಿಗುತ್ತೆ ಸರ್ಚ್ ಮಾಡಿದ್ರೆ. ಸೊ ಚಿಕ್ಕ ಅಂಬೆಗಾಲ್ ಕೃಷ್ಣ ಇಟ್ಬಿಟ್ಟು ಸಂತಾನ್ ಗೋಪಾಲ ಮಂತ್ರನ ದಿನ ಕೇಳಿ ಅಥವಾ ದಿನ ಜಪಿಸಿ ನೀವು ಕನ್ಸೀವ್ ಆಗೋ ತನಕ. 5 + 6 + 7 is 18. 2 + 3 + 4 is 9. ರಿಷಬ್ ಸಾಕು ಬಾ, 9 ಸಾಕು ಮಲ್ಕೊಳ್ಳೋಣ. 3 5 7 15. ಇವಾಗ ನೋಡಿದ್ರಲ್ಲ, ಅವನು ನಿದ್ದೆ ಟೈಮ್ ಆಗಿದೆ ಆದರೂ ಬರ್ತಾ ಇಲ್ಲ. ಯಾವುದೋ ಒಂದು ಆ್ಯಕ್ಟಿವಿಟಿ ಮ್ಯಾಥ್ಸ್ ಬುಕ್ ಇಟ್ಕೊಂಡು ಮಾಡ್ತಾ ಇದ್ದಾನೆ. ಸೊ ಅಫ್ಕೋರ್ಸ್ ಈ ಥರ ದಿನ ಮಾಡಲ್ಲ, ಯಾವಾಗಲಾದರೂ ಅವನಿಗೆ ಮೂಡಿದ್ದಾಗ ಇಂಟ್ರೆಸ್ಟ್ ಬಂದಾಗ ಮಾಡ್ತಾನೆ. ಬಟ್ ಆದರೂ ಹೇಗಪ್ಪ ಈ ಥರ ಅಚೀವ್ ಮಾಡ್ತಾನೆ, ಲೈಕ್ ಕೂತ್ಕೊಂಡು ಮಾಡ್ತಾ ಇದ್ದಾನೆ, ಕರೆದ್ರೂ ಬರ್ತಾ ಇಲ್ಲ ಅಂದರೆ ಅಫ್ಕೋರ್ಸ್ ಫಸ್ಟ್ ಈಸ್ ಅವ್ನ ಇಂಟ್ರೆಸ್ಟು, ಅವ್ನ ಮೂಡು, ಆ್ಯಂಡ್ ಸೆಕೆಂಡ್ ಅವ್ನ ಎಫರ್ಟ್ಸು. ಆ್ಯಂಡ್ ಥರ್ಡ್ ಏನಂದರೆ ನಾನು ಕೆಲವೊಂದು ರಿಚುವಲ್ಸ್ ಆಗಲಿ ಕೆಲವೊಂದು ಪ್ರೇಯರ್ಸ್ ಆಗಲಿ ಅಕಾಡೆಮಿಕ್ ಸಕ್ಸಸ್ಸಿಗೋಸ್ಕರ ಮಾಡ್ತೀನಿ. ಸೊ ಎಸ್ಪೆಷಲಿ ಓದೋ ಮಕ್ಕಳಿಗೆ. ನೀವು ಯಾರಾದರೂ ಪೇರೆಂಟ್ಸ್ ಓದೋ ಮಕ್ಕಳು
ಮನೆಯಲ್ಲಿದ್ದು ಈ ವಿಡಿಯೋನ ನೋಡ್ತಾ ಇದ್ದರೆ ನಾನೇನು ಮಾಡ್ತೀನೋ ಅದನ್ನು ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕಂತ ವಿಡಿಯೋ ಮಾಡಬೇಕಾ ಅಂತ. ಖಂಡಿತ ಈ ರಿಚುವಲ್ಸಿಂದ ಒಂದು ಸಪೋರ್ಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಕಾಡೆಮಿಕ್ ಸಕ್ಸಸ್ಸಿಗೋಸ್ಕರ. ಆ್ಯಂಡ್ ಅಫ್ಕೋರ್ಸ್ ಮಗುನೂ ಅವ್ರ ಎಫರ್ಟ್ಸು ಮ್ಯಾಟರ್ ಆಗುತ್ತೆ, ತುಂಬಾ ಮ್ಯಾಟರ್ ಆಗುತ್ತೆ, ಅವ್ರ ಎಫರ್ಟ್ಸು ತುಂಬ ಮುಖ್ಯ ಆಗುತ್ತೆ. ಸೊ ಕಾಮೆಂಟ್ ಮಾಡಿ ಹೇಳಿ, ನಾನು ಸಪ್ರೇಟಾಗಿ ಮತ್ತೆ ವಿಡಿಯೋ ಮಾಡ್ತೀನಿ ಓದೋ ಮಕ್ಕಳಿಗೋಸ್ಕರ ಕೆಲವೊಂದು ಟಿಪ್ಸ್ ರಿಚುವಲ್ಸ್ ಈಸಿ ಮನೆಯಲ್ಲೇ ಮಾಡೋ ಅಂಥದ್ದು. ಆ್ಯಂಡ್ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ ವಿಡಿಯೋನ ಶೇರ್ ಮಾಡಿ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.